ಸರ್ಕಾರ ಕರಿಬೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗುದಿಲ್ಲ. ನಾವು ನಿಮ್ಗೇನೋ ಒಬ್ಬನೇ ಎಲ್ಲ ಕಂಡಿರೋನು ರೈತರ ರಾಜಕಾರಣ ಮಾಡಂಗಿಲ್ಲ, ರಾಜಕಾರಣ ಮಾಡ್ಕೋ ಯಾರು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ. ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಎದುರಿಕೆಗೆ ಈ ಇದಕ್ಕೆ ನನ್ನ MLA ನೀನು ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲಿಂದ ದುಡಿಯೋತೀನಿ. ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ. ನಾವೇನೋ ಪಾಪ ಅವರು ನನ್ಗೆ ಗೊತ್ತಿದೆ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ, ಎಷ್ಟು ಮಾತಾಡಿದ್ದಾರೆ, ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಮಾಡೋರು ಅಂತ. ಈಗ ಇವ್ರು ನಿನ್ ಪರ ಇಲ್ಲ, ಯಾವನ್ ರಿಜಿಸ್ಟರ್ ಯಾವನು ಅಕ್ವಿಷನ್ ಮಾಡ್ದ ಅವ್ನು ನಿನ್ ಪರನಾ? ಯಾರು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದನ್ನ ದುಡ್ಡು ಕೊಡ್ಸಲ್ಲ ₹1 ಕೋಟಿ, ಅವ್ನು ನಿನ್ ಪರನಾ? ಯಾರು ನಿನ್ ಪರ? ಯಾವುದು ಇಲ್ಲ ನಿಮ್ ಪರ. ಏನಾದ್ರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು, ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಾಲಕೃಷ್ಣ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಯಾರು ಹೋರಾಟ ಮಾಡ್ತಾರ ಅಂತ ತಿಳ್ಕೊಳ್ಳಿ. ನಾನ್ ನಿಮ್ಗೆ ಹೇಳೋದು ಇಷ್ಟೇ, ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡ್ಬೇಕು ನಾನು ಮಾಡಕ್ ತಯಾರಿದ್ದೀನಿ. ನಾವು ಏಕೆಂದ್ರೆ ಇದು ಕಾನೂನು, ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿ ಒಂದು ತೀರ್ಮಾನ ತಗೊಳಕಾಗುವುದಿಲ್ಲ. ಇಡೀ ರಾಜ್ಯದ ಎಲ್ಲ ಅಕ್ವಿಷನ್. ನಿನ್ನೆ ಕೂಡ ನಾನು KBGN ರೈತರು ಯಾರು ಕೃಷ್ಣಾ ಮೇಲ್ದಂಡೆ ಯೋಜನೆ ಆ ರೈತನು ಕರ್ಸಿಸ್ಬಿಟ್ಟು ಅವ್ರದ್ದು ಕೂಡ ನಿಮ್ಗಿನ ದೊಡ್ಡ ಸಮಸ್ಯೆ ಇದೆ. 73,000 ಎಕರೆ ಒಂದ್ ಕಡೆ, 50,000 ಒಂದ್ ಕಡೆ, ಕ್ಯಾನಲ್ಗೆ 73,000 ಎಕರೆ ಮುಳುಗಡೆ ಬಂದಿದೆ. ಅವ್ರಿಗೆ ಏನ್ ತೀರ್ಮಾನ ಮಾಡಬೇಕು ಅನ್ನೋದು ಕೂಡ ಇದೆ. ಈಗ ಮೇಕೆದಾಟು ಯೋಜನೆ ಅದಕ್ಕೂ ಕೂಡ ಯಾವ ರೀತಿ ಅಕ್ವಿಷನ್ ಮಾಡಬೇಕು ಅಂತಿದೆ. ಇದು ಬರೀ ಬೆಂಗಳೂರು ಸುತ್ತಮುತ್ತಲು ಈಗ ಇದಕ್ಕೆ BDA ಅಕ್ವಿಷನ್ ಆಗಿದೆ. ಏನ್ ತೀರ್ಮಾನ ಆಯ್ತು? ಎಲ್ಲ ಕೋರ್ಟ್ಗೆ ಹೋದ್ರು, ಕೊನೆಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ರು. ಏನ್ ಮಾಡಿದ್ರು? ನಾನು ಹೊಸದಾಗಿ ಯಾವುದು ನಾನು ಮಾಡಕ್ ಹೋಗ್ತೇನೆ. ಈಗ ನೈಸ್ ಅವರು ಕೂಡ ನೋಟಿಫಿಕೇಶನ್ ಮಾಡಿದ್ದಾರೆ. ಯಾಕೆ ನೈಸ್ ನೋಟಿಫಿಕೇಶನ್ ವಜಾ ಮಾಡಕ್ಕಾಗ್ಲಿಲ್ಲ? ಕಾನೂನಲ್ಲಿ ಬೇಕಾದಷ್ಟು ಚೌಕಟ್ಟಿದೆ. ಹಿಂದೆ ಸ್ಪೆಸಿಫಿಕ್ ನೋಟಿಫಿಕೇಶನ್ ಮಾಡಿದ್ರೆ ಅದನ್ನ ರೇಟ್ ಅವತ್ತಿನ ಕಾಲಕ್ಕೆ ರೇಟ್ ಕೊಡಬೇಕು ಅಂತಾನೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. ಆದ್ರೆ ನಾನು ಇವತ್ತು ಬೇರೆಯವರಿಗೆ ನಾನು ಇದನ್ನೆಲ್ಲ ಮಾಡೋಂಥ ಸಂದರ್ಭದಲ್ಲಿ ಈಗ ಪೆರಿಫರಲ್ ರಿಂಗ್ ರೋಡ್ಗೆ ಉತ್ತರ ಭಾಗದಲ್ಲಿ ಏನ್ ಪೆರಿಫರಲ್ ನೈಸು ಆ ಕಡೆ ಏನ್ ಕೊಡಿದೆ ಅದಕ್ಕೆ ನಾನು ಮೊನ್ನೆ ತೀರ್ಮಾನ ಮಾಡಿ ಕೋರ್ಟಲ್ಲಿ ಒಂದು ತೀರ್ಮಾನ ಇದ್ರು ಕೂಡ ರೈತರು ಹಾಳಾಗಬಾರ್ದು, ರೈತರಿಗೆ ಏನಾದ್ರು ಒಂದು ಪರಿಹಾರ ಕೊಡಬೇಕು ಅಂತೇಳಿ ಅವ್ರಿಗೆ ಜಮೀನು ಕೊಡಬೇಕಾದವ್ರಿಗೆ 20% ಜಮೀನು, ಕಮರ್ಷಿಯಲ್ ಬೇಕಾದವನ್ಗೆ 1 ರೇಟು, ರೆಸಿಡೆನ್ಷಿಯಲ್ ಬೇಕಾದವನ್ಗೆ 40%, ಕಮರ್ಷಿಯಲ್ 1 ರೇಟು, ಒಬ್ಬಂಗೆ ಡಬಲ್ ಪ್ರೈಸು ಅಂತೇಳಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದೀನಿ. ಈಗಾಗಲೇ ಬಂದು ರೈತರೆಲ್ಲ ದುಡ್ಡಿಸ್ಕೊಂಡು ಅದಕ್ಕೆ 27,000 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ಅದನ್ನ ನಾವು ಮಾಡ್ತೀವಿ. ಇಲ್ಲೂ ಕೂಡ ಇವತ್ತು ನಾನು ನಮ್ಮ ಆಫೀಸರ್ಸ್ ಹತ್ರ ಮಾತಾಡಿ ಇದಕ್ಕೂ ಕೂಡ ಸಾಲ ತೆಗೆದುಕೊಂಡು ಸುಮಾರು 10,000 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡು ನಿಮ್ಮಲ್ಲೂ ಕೂಡ ಸುಮಾರು 70% ಜನ 30% ನೀವು ಅರ್ಜಿ ಕೊಟ್ಟಿದ್ದೀರಿ. ಇದು ಆಗುದಿಲ್ಲ, ನೀವು ಯಾರು ಬಂದಿದ್ದೀರಿ ನೀವು ಆಗುದಿಲ್ಲ ಅಂತ ನೀವು ಅರ್ಜಿ ಕೊಟ್ಟಿದ್ದೀರಿ. ನಾನು ಇಲ್ಲ ಅಂತ ನಾನು ಹೇಳಿದೆ.